ಬಟ್ ಇದು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತು ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ. ಸಿಟಿ ಲೈಟ್ಸ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನನಗೆ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಖುಷಿ ಆಯಿತು. ಈ ಟೀಮಿಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬ ಓವರಾಲ್ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸಿನಿಮಾ ಮುಹೂರ್ತ ಆದ್ಮೇಲೆ ಇವತ್ತು ಸಿಗ್ತಾ ಇರೋದು ಫಸ್ಟ್ ಟೈಮ್. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ ನಮ್ಮ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ಇಲ್ಲ, ನನ್ನ ಚರಣ್ ಅವತ್ತೆಲ್ಲ ನಂಗೆ ತುಂಬ ಜನ ಹುಡುಗಿ ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಾನು ಕೊಡಬೇಕು. ಸೊ ಹಾಗಾಗಿ ನೀನು ಒಬ್ರು ಫ್ಯಾನ್ ಆಗಿದ್ಯಾ? ಕಂಗ್ರ್ಯಾಚುಲೇಷನ್ಸ್ ಚರಣ್. ಸೊ ಎಂಟೈರ್ ಮ್ಯೂಸಿಕ್ ಕಂಪೋಸಿಷನ್ಗೆ ನಮ್ಮಪ್ಪ ನನ್ನ ಕೂರಿಸ್ಕೊಂಡು ಹಿ ಮೇಡ್ ಶ್ಯೂರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾಬಾ ಸಾಂಗ್ ಖುಷಿ ವಿಷಯ ಏನು ಅಂದರೆ ನಮ್ಮ ಸುತ್ತಮುತ್ತ ಮಾತಾಡೋವಂಥ ಒಂದು ಭಾಷೆ ಇದು. ಅದನ್ನು ನಾವು ಮೇನ್ ಸ್ಟ್ರೀಮ್ ಸಿನಿಮಾಗೆ ತಂದು ನಿಮ್ಮೆಲ್ಲರ ಮುಂದೆ ಕೊಡಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನಂಗೆ ತುಂಬ ಇಷ್ಟ ಆಯಿತು ಸಾಂಗು. ಬಟ್ ನಾನು ಹೇಳಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮಗೆ ಹೇಗಿತ್ತು ಅಂತ. ಆ್ಯಂಡ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಇದೆ. ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಮತ್ತು ವಿನಯ್ ಸರ್ ಅಂತಹ ಅಮೇಝಿಂಗ್ ಆ್ಯಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಆ್ಯಂಡ್ ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೋಗ್ಬೇಕಾಗಿರೋದು ವಿಜಯ್ ಸರ್ಗೆನೆ, ಯಾಕಂದ್ರೆ ವಿಜಯ್ ಸರ್ ಮತ್ತೆ ಅಂಕಿತ್ ಬಾವ ಇಬ್ರು ಈ ಸಾಂಗ್ ಫುಲ್ ಟೋಟಲ್ ಸ್ಟ್ರಕ್ಚರ್ ಮಾಡಿ ನನಗೆ ತಗೊಂಡ್ಬಂದಿದ್ರು ಸಾಂಗ್ನ. ನಾನು ಆ್ಯಕ್ಚುಲಿ ಐ ಹ್ಯಾಡ್ ಟು ಡೂ ಅ ಬೀಟ್ ಫ್ಲಿಪ್ ಈ ಸಾಂಗಿಗೆ ಒಂದು. ಬಟ್ ಅದೇ ದೆನ್ ಪುನಃ ವಿ ಕೊಲಾಬ್ರೇಟೆಡ್ ಅ ಲಾಟ್ ಈ ಸಾಂಗ್ ಮೇಲೆ, ತುಂಬ ವರ್ಕ್ ಮಾಡಿದ್ವಿ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರಾ ನನ್ನೊಟ್ಟಿಗೆ ಮಾಡಿದಾಗ. ಆ್ಯಂಡ್ ನಾನು ತುಂಬ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಕಿತ್ ಬಾವ ಗ್ರೇಟ್ ಜಾಬ್. ಅದೇ ಸರ್ ಒಟ್ಟಿಗೆ ತುಂಬ ಖುಷಿ ಆಗೋದು ಏನಂತಂದರೆ ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ರನ್ನ. ಆ್ಯಂಡ್ ನೋಡಿ ಚರಣ್ ಇದು ಹೇಗಿದ್ದಾರೆ ಇವ್ರು ಅಂದರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆ್ಯಕ್ಚುಲಿ ಇದು ಒಂಥರ ಕೇಕ್ ಹಾಕಿದ್ದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಚರಣ್, ಆ್ಯಕ್ಚುಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ ಯಾರೇ ಹೊಸಬರು ಬಂದ್ರು ಆಪರ್ಚುನಿಟಿ ಕೊಡೋದೇ ದೊಡ್ಡತನ ಅದು. ಸೊ ಹಾಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸು ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನಾನು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬ್ರೋ ಮಧ್ಯೆ ಭಾವ ಮಾಡ್ಕೊಬಿಟ್ಟಿದ್ದೆ. ಎಷ್ಟೋ ಸರಿ ನಮ್ಮ ರೂಮ್ಮೇಟ್ಸ್ಗಳೇ ಒಂದು 7-8 ವರ್ಷದ ಫ್ರೆಂಡ್ಶಿಪ್ ಆಗಿದ್ದಾವೆ. ಬಾಬಾ ಟೀ ಕುಡ್ಕೊಬರೋಣ, ಬಾಬಾ ತಿನ್ಕೊಬರೋಣ ಅಂತ ಹೇಳಿ ಈ ಭಾವ ಇವತ್ತು ಕನ್ನಡಗಳನ್ನು ಹೋಗುತ್ತೆ ಅಂತ ನಾನು ಅನ್ಕೋತೀನಿ. ಸರ್, ನಿಮ್ಮ ಫೇವ್ರೆಟ್ ಭಾವ ಯಾರು ಸರ್? ಬಾಬಾ ಟೀ ಕುಡಿಯೋಣ, ಬಾಬಾ ಹೋಗೋಣ ಅಂತ ಇಷ್ಟು ವರ್ಷದ ಜರ್ನಿ. ನನ್ನ ಮನಸ್ಸೇ ನನ್ನ ಭಾವ. ಬಾಬಾವ ಅಲ್ಲೆಲ್ಲ ಕುತ್ಕೊಂಡು ಕತೆ ಮಾಡೋಣ ಬಾಬಾ ಹೇಳಿ. ಅದು ನೀವು ಹೇಳ್ತಿದ್ದೀರಿ, ನಾನು ಇನ್ವೆಸ್ಟಿಗೇಷನ್ ಮಾಡ್ದಲೇ ಯಾವ ವಿಚಾರನೂ ಹೇಳಲ್ಲ. ಈ ಭಾವ ಎಲ್ಲಿ ಸಿಕ್ತು ಸರ್ ಕರೆಕ್ಟಾಗಿ? ಭಾವದಿಂದ ಹುಡುಕಿದ್ರೆ ಭಾವ ಸಿಗ್ತಾನೆ. ವಿನಯ್ ಸರ್ ಈ ಕಡೆ. ಅಂಕಿತ್ ಭಾವ. ವಿನಯ್ ಸರ್. ಶಾರದಾ ಪ್ಲೀಸ್. ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು ನಾನು, ನೀವು ಅದಕ್ಕೆ ಎಂಡಲ್ಲಿ
ಅಲ್ಲ ತುಂಬ ವಿಷಯ ಇದೆ, ಅಂದರೆ ಹೆಣ್ಮಕ್ಳ ಪರವಾಗಿ ತುಂಬ ವಿಷಯ ಇದೆ. ಇಟ್ ಈಸ್ ಫಾರ್ ದ ವುಮನ್, ಮೈಟ್ ಬಿ ಅವೇರ್ನೆಸ್ ಆಲ್ಸೋ. ವಿನಯ್ ಸರ್ ಈ ಕಡೆ ಸಿಟಿ